ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಎಎನ್ಸಿಸಿ ಮೈದಾನದಲ್ಲಿ ಶುಕ್ರವಾರ ಸ್ಥಳೀಯ ಮಾಜಿ ಸಚಿವರಾದ ರಾಜಗೌಡ ಹಾಗೂ ಸಹೋದರಾದ ಬಬ್ಲುಗೌಡ ಅವರ ಜನ್ಮದಿನ ಪ್ರಯುಕ್ತ ಆರ್ಟಿಜಿ ಟೂರ್ನಮೆಂಟ್ನ ಫೈನಲ್ ಪಂದ್ಯ ಬಹಳ ಅದ್ದೂರಿಯಾಗಿ ರೋಚಕವಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ಸಂಗೀತಕಾರರು ಆಗಮಿಸಿ ಮನೋರಂಜನೆ ನೀಡಿದರು ಹಾಗೂ ಫೈನಲ್ ಪಂದ್ಯದ ವಿಜೇತರಾದ ಪ್ರತೀಕ್ 11 ಸಿಂಧನೂರ ರೋಚಕವಾಗಿ ಗೆದ್ದು ಬೀಗಿದರು. 2,80,000 ರೂಪಾಯಿ ನಗದು ಹಾಗೂ ಆರ್ಟಿಜೆ ಚಾಲೆಂಜರ್ಸ್ ಟ್ರೋಫಿಯನ್ನ ಪಡೆದುಕೊಂಡರು ಹಾಗೂ ದ್ವಿತೀಯ ಬಹುಮಾನವನ್ನ ಹೊಸಪೇಟೆ ತಂಡಕ್ಕೆ ಬಿಎಂಹಳ್ಳಿ ಕೋಟೆ ಅವರು 1,40,000 ನಗದು ಬಹುಮಾನ ಹಾಗೂ ರನ್ನರ್ ಟ್ರೋಫಿಯನ್ನ ನೀಡಿದರು ಹಾಗೂ ಅತ್ಯುತ್ತಮ ಆಲ್ರೌಂಡರಿಗೆ, ಅತ್ಯುತ್ತಮ ಬೌಲರಿಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಯಿತು. ಈ ಫೈನಲ್ ಪಂದ್ಯವನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಹಾಗೂ ತಾಲೂಕಿನ ಹಳ್ಳಿಗಳಿಂದ ಸುಮಾರು 35,000ಕ್ಕೂ ಹೆಚ್ಚು ರಾಜುಗೌಡ ಹಾಗೂ ಬಬ್ಲುಗೌಡ ಅವರ ಅಭಿಮಾನಿಗಳು ಆಗಮಿಸಿದರು. ಅಷ್ಟೇ ಅಲ್ಲದೆ ಗಾನ ಕಲಾವಿದರಾದ ಕರಿಬಸವ ತಡ್ಕಲ್ ಅವರು ಜಾನಪದ ಗೀತೆಗಳನ್ನು ಹಾಡಿ ಹುರಿದುಂಬಿಸಿದರು ಹಾಗೂ ರಾಜುಗೌಡ ಅವರ ಸಹೋದರರಾದ ಬಬ್ಲುಗೌಡ ಅವರು ಅಭಿಮಾನಿಗಳಿಂದ ಕೇಕ್ ಕತ್ತರಿಸಿ ಸನ್ಮಾನಿಸಿಕೊಂಡು ಸಂಭ್ರಮಿಸಿದರು ಹಾಗೂ ಬಹಳ ವಿಜೃಂಭಣೆಯಿಂದ 2025ರ ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ರಾಜ ಹನುಮಂತ ನಾಯ್ಕ, ಬಬ್ಲುಗೌಡ, ರಾಜ ಕುಶಾಲ್ ನಾಯ್ಕ, ಜಾಗೀರ್ದಾರ, ಬಿಎಂಹಳ್ಳಿ ಕೋಟೆ, ಮಲ್ಲು ನವಲಗುಡ್ಡ, ಕಿಟ್ಟಪ್ಪ ಸಾವ್ಕಾರ್, ಇನ್ನು ಅನೇಕ ಮುಖಂಡರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು, ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಾವು ನ್ಯೂಸ್ನವ್ರೆ ಗೊತ್ತವಲ್ಲ ಭಾಷೆ ಬೈ ಪರ್ಸು ಫೈನಲ್ ಬಂದಿರಿ. ನಿಮ್ಗೇನು ಹೊಸದಾಗಿ ಏನಿಲ್ಲ. ನೀವು ಎಲ್ಲ ಫೈನಲ್ ಆಡಿ ಬಂದಿರಿ. ಈಗ ನೀವು ಎಲ್ಲ ರೂಲ್ಸ್ ಗೊತ್ತದ. ಎಷ್ಟು 4 ಓವರ್ ಸರ್ಕಲ್ 4 ಓವರ್ ಸೈಡ್ ಲೈನ್ ಟಚ್ 16 5 ಬಾಲ್ ಟಾಸ್ ಅನ್ನ ಗೆದ್ದುಕೊಂಡ ತಂಡ ಆ ಚಾಯ್ಸ್ ಅನ್ನ ಹೇಳ್ಬೇಕು. ಬೌಲಿಂಗ್ ಓಕೆ ಚಾಯ್ಸ್ ಅನ್ನ ಕ್ಷೇತ್ರಗಳನ್ನ ಆಯ್ದುಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಪ್ರತಿ ಕೆಲವೊಂದು ಸಿಸಿ ತಂಡದ ಆಟಗಾರರು ತಾವು ಈಗ ಗಾನಕ್ಕೆ ಹೋಗಿದೆ. ಈಗ ನಿಮ್ಮೆಲ್ಲರ ರಂಶ ಒಂದು ಹಾಡು ಆಡ್ತಾನೆ. ದಯವಿಟ್ಟು ನೀವೆಲ್ಲರೂ ಮೈದಾನದಿಂದ ಹೊರಗೆ ಬರ್ಬೇಕಂತ ನಿಮ್ಮ ಹತ್ರ ರಿಕ್ವೆಸ್ಟ್. ನಾರಾಯಣಪುರ ನಮಸ್ತೆ. ರಾಜಣ್ಣವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನ್ನ ಬೆಂಗಳೂರಿಂದ ಕರೆಸಿ ಇವತ್ತೊಂದು ಸ್ನೇಹ ಸೌಹಾರ್ದತೆಗೆ ಏನು ಆಟ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಒಂದು ಜಾನಪದ ಹಾಡು ಮಾಡ್ರಿ ಬಾ. ಸುಟುರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಂಪೈತೆ, ನೋಡೋಗೇನೋ ಬಲು ಸಿಂಪಲ್ಲು, ಇವನ ಗುಂಗೆ ಡಬ್ಬಲ್ಲು, ಚಾಲು ಬೇಗ ಬೇಗ ತೇಲೆಂದು ಪದರು ಹೊಗರು ಹೆಸರು ನೋಡೋರ್ಗೆ ಶಿವರು ಬ್ರದರು ಪಗರು ಪಗರು ಇವರ ಹೆಸರು. ಬಂದು ಟಗರು ಇಂದಿಗೆ 3 ಟಗರು ಜೋರಾಗಿ ಇದರ ಹೆಸರು ಹೇಳ್ಬೇಡ ಕಡ ಬ್ರದರು. ಯಾವತ್ತು ಇದರ ಕದರು ಗೊತ್ತಿಲ್ಲ ನಿಂದೆ ಬ್ರದರು. ಧೈರ್ಯ ಇದರ ಉಸಿರು. 3 ಟಗರು ಜೋರಾಗಿ ಇದರ ಹೆಸರು ಹೇಳ್ಬೇಡ ಕಡ ಬ್ರದರು. ಯಾವತ್ತು ಇದರ ಕದರು ಬಿಟ್ಟಾಡ ಕಂಡ ಬ್ರದರು. ಧೈರ್ಯ ಇದರ ಹೆಸರು, ಧೈರ್ಯ ಇದರ ಹೆಸರು.
ದಯವಿಟ್ಟು ಪ್ಲೇಯರ್ಸ್ ಎಲ್ಲರೂ ಬಂದಾರ ತಮ್ದವ್ರ ಆಮೇಲೆ ಅವನ ಕೈಲಿ ಇನ್ನ ಆಡಿಸ್ತೀನಿ ಬರ್ರಿ ಈ ಕಡೆ ಮ್ಯಾಚ್ ನೋಡಮ್ಮ ಫೈನಲ್ ಮ್ಯಾಚ್ ದಯವಿಟ್ಟು ಎಲ್ಲ ನಮ್ಮ ತಮ್ದವ್ರು ಸಲ್ಲಿಸ್ಬೇಕು ಎಲ್ಲರಿಗೆ ದಯವಿಟ್ಟು ಟೈಮ್ ಆಯ್ತು ದಯವಿಟ್ಟು ಎಲ್ಲರೂ ಏ ಸೀತಾ ಅಲ್ಲಿ ನೋಡಲ್ಲ ಯಾವಾಗ ಹುಡುಗಿ ಬಂದ ರೆಡ್ಡಿಯವರ ಚಟ ಉತ್ತಮಗಳನ್ನು ಕಟ್ ಮಾಡಿದ್ದಾರೆ ಧರ್ಮ ಕ್ಷೇತ್ರದಲ್ಲಿ ಕೈಗೊಂಡು ಅವರಿಗಿಂತ ಒಂದೆರಡು ಹೆಜ್ಜೆ ಮುಂಚಿತವಾಗಿ ಬಾಕ್ಸಿಗರನ್ನ ಸೇರಿಕೊಂಡಿದೆ. ಅತ್ಯುತ್ತಮವಾದಂತ ಅವಶ್ಯಕವಾದಂತ ಗೋಲ್ಡಲ್ಲಿ ಹೊಸಪೇಟೆ ತಂಡಕ್ಕೆ ಇದರೊಂದಿಗೆ ತಂಡದ ಒಟ್ಟು ಮೊತ್ತ 109 4 ಪತನಕ್ಕೆ 14 ಓವರ್ಗಳ ನಂತರ ಜಾಮವತಿ खेल खत्म होने के बाद 109 रन जबकि 4 विकेट के नुकसान पर अभी भी 12 गेंदों में 27 रन की जरूरत. ಇನ್ನೂ 12 ಎಸೆತಗಳಲ್ಲಿ 27 ಓಟಗಳ ಅವಶ್ಯಕತೆಯಲ್ಲಿ ಅದ್ಭುತವಾದಂತಹ ಫೈನಲ್ ಪಂದ್ಯ. ಪ್ರತಿ ಫೈನಲ್ ಪಂದ್ಯ ಕೂಡ ಬ್ಯಾಂಗ್ಳೂರಿನ ANCC ಕ್ರೀಡಾಂಗಣದಲ್ಲಿ ರೋಚಕ ಘಟ್ಟದಿಂದಾನೇ ಮುಗಿದಿದೆ. ಎಲ್ಲೂ ಕೂಡ ಮಾಡಿ ಏನಾದ್ರೂ ಮಾಡಬೇಕಾದ್ರೆ ಪವಾಡನೇ ಸೃಷ್ಟಿ ಆಗ್ಬೇಕಾಗತ್ತೆ. ಅದೃಷ್ಟವಶ ಒಂದು ಓವರ್ನಲ್ಲಿ ಏನಾದರೂ 2 ರಿಂದ 3 6 ಆಗ್ಲಿ ಬೌಂಡ್ರಿಗಳಾಗ್ಲಿ ಬಂದ್ರೆ ಪವಾಡ ಅಂತ ಹೇಳ್ಬಹುದು. ಕಾದ್ ನೋಡ್ಬೇಕಾಗಿದೆ ಇವರೇ ಕಾದಬೇಕಾಗಿದೆ. की जरूरत इस मैच को जीतने के लिए. ಮಧ್ಯದಲ್ಲಿ 5 ರಿಂದ 6 ಓವರ್ವರೆಗೆ ಸಿನ್ನೂರು ತಂಡದ ಹಲವಾರು ಬೌಲರ್ ಹಲವಾರು ಕ್ಷೇತ್ರ ರಕ್ಷಕರು ಸ್ವಲ್ಪ ತಂತ್ರಗಾರಿಕೆಯನ್ನ ಬಳಸಿದ್ದಾರೆ. ಕಾರಣ ಬ್ಯಾಟ್ಸ್ಮನ್ಗೆ ಯಾವುದೇ ಸಂದರ್ಭದಲ್ಲಿ ಔಟ್ ಮಾಡುವುದಾಗ್ಲಿ ಯಾವುದೇ ಪ್ರಯತ್ನ ಅವರು ಕೈ ಹಾಕಲಿಲ್ಲ. ಯಾಕಂದ್ರೆ ಮೇಲಿಂದ ಮೇಲೆ ಚೆಂಡುಗಳು ಡಾಟ್ ಆಗ್ತಾ ಇದ್ವು. ಮುಂಬೈಯಿಂದ ಬಂದ ಭಾರತ ದೇಶದ ಎಲ್ಲಾ ಕಡೆಯಿಂದ ಆಡಿದ್ದಾರೆ. ICL ನಲ್ಲಿ ಯಾರ್ಯಾರು ಆಡಿದ್ರು ಅವರೆಲ್ಲರೂ ಬಂದಿಲ್ಲ ಆಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಯಾಕೆ ಅವ್ರು ಬಂದು ಆಡ್ಬೇಕಂದ್ರೆ ತಂಡದ ಮಾಲೀಕರು ಅಷ್ಟೊಂದು ಜಿದ್ದು ತಗೊಂಡು ಈ ಟೂರ್ನಮೆಂಟ್ ಗೆಲ್ಲೇಬೇಕಂತೇಳಿ ಈ ಒಂದು ಟೂರ್ನಮೆಂಟ್ ಇವತ್ತು ಇಷ್ಟೊಂದು ಸಕ್ಸಸ್ ಆಗತ್ತದ ಅಂತಂದ್ರೆ ಅದಕ್ಕೆ ಕಾರಣೀಭೂತರಾದ ತಂಡದ ಮಾಲೀಕರು ಅಂತಂದ್ರೆ ತಪ್ಪಾಗದಂತ ಅವರೆಲ್ಲರೂ ಹೃದಯ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ತರ ನಾರಾಯಣಪುರನ ನನ್ನ ಎಲ್ಲಾ ತಮ್ಮಂದ್ರಿಗೂ ಒಬ್ರು ಅವರು ಇವರು ಅಂತ ಹೆಸರು ಹೇಳಕ್ ಹೋಗಂಗಿಲ್ಲ. ಎಲ್ಲಾ ತಮ್ಮಂದ್ರು ಬಹಳ ಅಚ್ಚುಕಟ್ಟಾಗಿ ಟೂರ್ನಮೆಂಟ್ ಯಶಸ್ವಿಯಾಗಿ ನಡೆಸಿಕೊಟ್ಟಿರಿ. ಅವರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ ಪ್ರತಿಯೊಬ್ಬರಿಗೂ. ಯಾಕಂತಂದ್ರೆ ಇವತ್ತು ನೋಡ್ತಾರೆ ಇಂಟರ್ನ್ಯಾಷನಲ್ ಮ್ಯಾಚ್ಗಿಂತ ಪಬ್ಲಿಕ್ ಜಾಸ್ತಿ ಇತ್ತು ಅಷ್ಟೊಂದು. ಇವತ್ತು ನನ್ನ ಬೆಂಗಳೂರಿಂದ ಬಂದಂತ ಎಲ್ಲಾ ಚಿತ್ರನಟರು ಅದೇ ಅಂದ್ರು, ಅಣ್ಣ ಇಷ್ಟು ಚಂದ ಇಷ್ಟು ಪಬ್ಲಿಕ್ ಆದಣ್ಣ ರಾಜ್ ಕಪ್ ಇಲ್ಲೇ ಆಡ್ಸೋಣ ದುಬೈದಾಗ ಯಾಕೆ ಆಡಿಸ್ತೀನಿ ಅಂತ ಕೇಳಿದ್ರು ಅವ್ರನ್ನ. ಯಾಕಂದ್ರೆ ಅಷ್ಟೊಂದು ಪಬ್ಲಿಕ್ ಎಷ್ಟು ಜೋಶು ಅಂತ ಇವತ್ತು ಅವ್ರ ಹತ್ರ ಫಿಕ್ಸ್ ಅದ. ಯಾಕ ಅಷ್ಟು ಚಂದ ನೀವು ಆಡ್ತೀರಿ, ಬಹಳ ಖುಷಿ ಆಗ್ತದೆ. ಈ ಟೂರ್ನಮೆಂಟ್ ಆಯೋಜನೆ ಮಾಡಿದಂತ ನನ್ನೆಲ್ಲಾ ತಮ್ಮಂದಿರಿಗೂ ಅಣ್ಣಂದಿರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಇದಕ್ಕೆ ಸಹಕರಿಸಿದಂತ ಪ್ರತಿಯೊಬ್ರು ಗ್ರೌಂಡ್ ಮ್ಯಾನ್ ಹಿಡ್ಕೊಂಡು ಎಲ್ಲರಿಗೂ ನಾನು ಶಿವನಾದಿಯಾಗಿ ಎಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಏನಾದ್ರೂ ವ್ಯತ್ಯಾಸಗಳಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹೊಸಪೇಟೆ ತಂಡ ಪ್ರತಿ ವರ್ಷ ಬಂದು ಇಲ್ಲಿ ಪ್ರಶಸ್ತಿಯನ್ನ ತೆಗೆದುಕೊಳ್ಳುತ್ತೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹೊಸಪೇಟೆ ತಂಡಕ್ಕೆ ಒಂದು ಜನಾದ ಚಪ್ಪಾಳೆ ಬಾರಿಸಬೇಕು. ಹೊಸಪೇಟೆ ತಂಡ ಇಲ್ಲಿವರೆಗೂ ಬಂದ ಅವರು ನಮ್ಮ ಎಲ್ಲರಿಗೂ ಕೂಡ ಒಂದು ಸಂತೋಷ ನೀಡಿದ್ದಕ್ಕಾಗಿ ತಮಗೆಲ್ಲ ನಮಗೆಲ್ಲ DS Max ಬೆಂಗಳೂರು ಅವರು ನೀಡಿರ್ತಾರೆ. ಆ ಒಂದು ಪ್ರಥಮ ಬಹುಮಾನ ಸಿನ್ನೂರು ತಂಡ ಪ್ರತಿ 1cc ಸಿನ್ನೂರು ತಂಡದ ಆಟಗಾರರಿಗೆ ಸ್ವೀಕರಿಸಬೇಕು. ರಾಮನಗೌಡ ಬಸು ಇಲ್ಲಿ ಸತ್ಯ ಭಾಸ್ಕರ್ ಅದೇ ರೀತಿ ಒಟ್ಟು ಜೈ ಶ್ರೀರಾಮ್. ಮೊದಲನೇದಾಗಿ ಟೂರ್ನಮೆಂಟ್ ಆಯೋಜನೆ ಮಾಡಿರುವಂತಹ RTJ ಚಾಲೆಂಜರ್ಸ್ ಟ್ರೋಫಿಯ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಮಾನ್ಯ ಮಾಜಿ ಸಚಿವರು ನಮ್ಮ ಅಣ್ಣ ಇದಾಗಲೇ ಒಂದು ಮಾತು ಹೇಳಿದ್ರು, ಯಾವನ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಕ್ಷಮೆ ಇರ್ಬೇಕಂತ.
ನಾವು ನೋಡ್ದಂಗ ಎಲ್ಲಾ ರಾಜ್ಯಗಳಲ್ಲಿ ಕ್ರಿಕೆಟ್ ಆಡಿವಿ ನೋಡಿವಿ ಬಂದಿವಿ. ಇಂಥ ಅಚ್ಚುಕಟ್ಟಾದ ಟೂರ್ನಮೆಂಟ್ ಎಲ್ಲೂ ನಾವು ನೋಡಿಲ್ಲ ಅಣ್ಣ. ಇಲ್ಲಿ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಪ್ಯೂರ್ ಕ್ರಿಕೆಟ್ ಏನಾದ್ರು ನೋಡ್ಬೇಕಂದ್ರೆ ಇಲ್ಲೇ ನೋಡ್ಬೇಕಣ್ಣ. 6 ಓವರ್ 8 ಓವರ್ 5 ಓವರ್ ಮ್ಯಾಚ್ ಗಳಲ್ಲಿ ಪರ್ಫಾರ್ಮೆನ್ಸ್ 6 4 ಸಣ್ಣ ಗ್ರೌಂಡ್ ಇಟ್ಟು ಆಡ್ಸ